ಶ್ರೀ ಗುರುದೇವ ಆತ್ಮಾನಂದ ಸ್ವಾಮಿಗಳ ಹಾಗೂ ಪರಮ ಪೂಜ್ಯ ನಿರಂಜನ ಸ್ವಾಮಿಗಳ ಹಾಗೂ ದೇವಮ್ಮ ತಾಯಿಯವರ ಪವಿತ್ರವಾದ ಪಾದಾರವನ್ನು ತಿಳಿದುಕೊಳ್ಳುತ್ತಾರೆ. ಈ ಪುಣ್ಯ ಸ್ಮರಣೆಯ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವೀಕ್ಷಿಸತಕ್ಕಂಥ ಪರಮ ಪೂಜ್ಯ ಸಮರ್ಥ ಶಿವಾನಂದಪ್ಪಾಜಿಯವರ ಪವಿತ್ರವಾದ ಪಾದಾರವನ್ನು ತೆಗೆದುಕೊಳ್ಳುವ ಅನಂತ ವಂದನೆಗಳನ್ನು ಈ ಪುಣ್ಯ ಸ್ಮರಣೆಯ ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾದಂತಹ ಎಲ್ಲ ಪೂಜ್ಯರಿಗೂ ಹಾಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಎಲ್ಲ ಪುಣ್ಯಾತ್ಮರ ಅಂತರಾತ್ಮಕ ಅನಂತ ವಂದನೆಗಳನ್ನು. ಇವತ್ತಿನ ವಿಷಯ ಶರೀರದ ಉತ್ಪತ್ತಿ ಹಾಗೂ ಅದರ ಸಫಲತೆಯ ಬಗ್ಗೆ ಇಲ್ಲಿವರೆಗೆ ಅನುಭವಿಗಳು ತಮ್ಮ ಅನುಭವವನ್ನು ನಮ್ಮ ನಿಮ್ಮೆಲ್ಲರಿಗೂ ಉಣಬಡಿಸಿದೆ. ಶರೀರದ ಉತ್ಪತ್ತಿ ಅಂದ್ರೆ ಶರೀರನ ಬೇರೆ ನಾನಾ ಬೇರೆ ಅಂತ. ಶರೀರದ ಉತ್ಪತ್ತಿ ಅಂದ್ರೆ ಶರೀರದ ನಾಶನೂ ಅದಕ್ಕೆ ಹೆಂಗ ಹುಟ್ಟೈತಿ ಅದಕ್ಕೆ ನಾಶನೂ ಐತಿ. ಹುಟ್ಟು ಸಾವುಗಳು ಸಂಬಂಧಪಟ್ಟಂತ ಶರೀರ. ಆದ್ರೆ ನಾನು ಅದನ್ನ ಅರಿಯವ, ನಾನು ಅವಿನಾಶಿ ಇದೆ, ನನಗೆ ಹುಟ್ಟಿಲ್ಲ ಸಾವಿಲ್ಲ, ಹುಟ್ಟಿದ್ದ ಶರೀರ ಹೆಂಗ ಹುಟ್ಟಿ ಅನ್ನೋದನ್ನ ಇಲ್ಲಿಯವರೆಗೆ ಪ್ರದೀಪ ಅವರು ಸಂಸ್ಕಾರವಾಗಿ ನಮ್ಮನ್ನೆಲ್ಲರಿಗೂ ತಿಳಿಸಿದರು. ಭೂತ ಪಂಚಕದಿಂದ ಹೆಂಗ ಇದು ಭೂತ ಪಂಚಕಗಳನ್ನು ಹುಟ್ಟಿದ್ವಿ, ಅದರಿಂದ ಹೀಗೆ ಹೆಂಗ ಶರೀರ ಆತು, ಭೂತ ಪಂಚಕವಾಗಿ ಯೋಶರಿಯಾಗಿ ಧಾತು ಸಪ್ತಕವಾಗಿ ತಂದೆಯಳು ಮಾತೆಯ ಸೂತಕ ರುಧಿರ ರೂಪವಾಗಿ ಮತ್ತೀತನುವಾಗುವ ಅಕ್ಷರಿಯನ್ನು ಹೇಳಿ ಹಿಂಗ ಹುಟ್ಟದಿಲ್ಲ. ಶರೀರ ಹುಟ್ಟಬೇಕಾದ್ರೆ ಎಲ್ಲರಿಗೂ ಗೊತ್ತಿಲ್ಲ, ಸಾಮಾನ್ಯ ಜ್ಞಾನಿ ಶರೀರದ ಹೆಂಗ ಹುಟ್ಟವ ಶರೀರ ಅನ್ನೋದು ಎಲ್ಲರಿಗೂ ಗೊತ್ತು. ಎಲ್ಲ ಪಶು ಪಕ್ಷಿಗಳು ಪ್ರಾಣಿಗಳು ನಾವು ಉಂಡ ಅನ್ನರಸದಿಂದ ಸಪ್ತಧಾತುಗಳು ತಯಾರಾಗ್ತವೆ. ಸಪ್ತಧಾತುಗಳು ಅಂದ್ರೆ ಯಾವ ಅಂದ್ರೆ ರಕ್ತ, ಮಾಂಸ, ಮೇಧಸ್ಸು, ನರ, ಅಥವಾ ಅಸ್ಥಿ, ಮಜ್ಜ, ಅಥವಾ ವೀರ್ಯ, ಇವು ಸಪ್ತಧಾತುಗಳು. ಇವು ರೇತೋ ರುದಿರದಿಂದ ಎರಡೂಗಳ ಮಿಶ್ರಣದಿಂದ ಈ ಶರೀರ ತಯಾರಾಗ್ತದೆ. ಸತಿಪತಿಗಳು ಕೂಡಿ ರತಿ ಕ್ರೀಡೆಯನ್ನು ಆಡಿ ಪ್ರಥನವಾದ ಇಂದ್ರಿಯದ ಪ್ರತಿಮೆಯ ದೇಹ, ಅದರಿಂದ ಇದು ತಯಾರಾತು ಶರೀರ. ಅದು ಮೊದಲನೇ ತಿಂಗಳ ನಿಜಗುಣರು ಅದ್ರ ಬಗ್ಗೆ ಸಾಕಷ್ಟು ಅದ್ರ ಬಗ್ಗೆ ಕೊಟ್ಟಾರ. ದಿನಕ್ಕೆ ಹೆಂಗೆ ಆಕೈತೆ ಅದು ಶರೀರದ ವಿಕಾರ ಹಾಕೋಂತ ಬರ್ತದೆ. ರೇತೋ ರುದಿರಗಳು ಎರಡು ಸಮ್ಮಿಳನ ಆದ ನಂತರ ದಿನಗಳಿದಂತೆ ಅದರ ಹೆಂಗೆ ಅದು ವಿಕಾರ ಹಾಕೋಂತ ಬರ್ತೈತೆ ಅನ್ನೋದ್ರ ಬಗ್ಗೆ ಹೇಳ್ಯಾರ ನಿಜಗುಣರು. ಏನು ಅದು ಮೊದಲನೇ 5 ದಿನದೊಳಗೆ ಅದು ಮೊದಲೇಕ ಕೂಡಿದಾಗ ಅದು ಒಂದು ನಮೂನಿ ಬುರುಗ ನಮೂನಿ ಇದಾಗ್ತದೆ, ತಯಾರಾಗ್ತೈತಿ. ಆ ನಂತರ ಪೇನಿನ ಆಕಾರ ಆಗ್ತೈತಿ, ಆ ನಂತರ ಬುದ್ಧಿ ಆಕಾರ, ಆ ನಂತರ ಒಂದು ದಂಡದ ಆಕಾರ ಆಗ್ತೈತಿ. ಆ ನಂತರ ಮೊದಲನೇ ತಿಂಗಳಿಗೆ ಒಂದು ಶಿರಗಳು ಎದ್ದಕ್ಕೆ ಒಂದು ಶಿರ ತೋರ್ತೈತಿ. 2ನೇ ತಿಂಗಳಿಗೆ ಭುಜ ತೋರ್ತಾವು, 3ನೇ ತಿಂಗಳಿಗೆ ಹೊಟ್ಟಿ, 4ನೇ ತಿಂಗಳಿಗೆ ಅಂಗಾಂಗಗಳು ಕಾಣ್ತಾವ, 5ನೇ ತಿಂಗಳಿಗೆ ಕೂದಲು, ಹೀಗೆಲ್ಲ ವಿಸ್ತಾರವಾಗಿ ಹೇಳ್ಯಾರ. ಏನ್ 6ನೇ ತಿಂಗಳಿಗೆ ಎಲ್ಲ ಅಂಗಾಂಗಗಳು ಪೂರ್ಣಗೊಳ್ತಾವ. 7ನೇ ತಿಂಗಳಿಗೆ ಅಂದ್ರೆ ಪ್ರಾಣವಾಯು ಅದರ ಪ್ರವೇಶ ಆಗ್ತೈತಿ. ಅವಾಗ ಮಿಸ್ಗಾಗ ಶುರುವಾಗ್ತೈತಿ. ಆ ಟೈಮ್ನೊಳಗೆ ನಾ ಹೆಂಗ ಬನ್ನಿ, ಇಲ್ಲಿ ವಿಚಿತ್ರತೆ ನನಗೆ ಅದು ದಿಕ್ಕ ತಪ್ಪೈತೆ, ಅದಕ್ಕೆ ಇಂಥ ಮಲಮೂತ್ರ ಇದರೊಳಗೆ ನಾ ಹೆಂಗ ಬನ್ನಿ ಅಂತೇಳಿ ಅಳಕ್ ಶುರು ಮಾಡ್ತೀನಿ. ಅವಾಗ 8ನೇ ತಿಂಗಳಿಗೆ ಅದಕ್ಕೆ ಜ್ಞಾನೋದಯ ಆಗ್ತೈತಿ. ನಾ ಎಲ್ಲಿದ್ದೀನಿ, ಈಗ ಎಲ್ಲಿದ್ದೀನಿ, ಮುಂದೆ ಎಲ್ಲಿ ಹೊಕ್ಕೀನಿ ಅನ್ನುವಂಥ ಜ್ಞಾನ 8ನೇ ತಿಂಗಳಿಗೆ ಆಗ್ತೈತಿ. ಅವಾಗೆಲ್ಲ ಅಳಕ್ ಶುರು ಮಾಡ್ತೈತಿ. ಅದು ಯಾಕೆ ಇನ್ನೊಮ್ಮೆ ಇಲ್ಲಿ ಬರಬಾರ್ದು, ಹೆಂಗ್ ಮಾಡ್ಕೋಬೇಕು ಅಂತ ಶಪಥ ಮಾಡ್ತದೆ. ತಾಯಿಯು ಗರ್ಭದೊಳಗಿದ್ದಾಗ ಇನ್ನೊಮ್ಮೆ ಬರಬಾರ್ದಪ್ಪ, ಬರ್ದಂಗ್ ಮಾಡ್ಕೋತೀನಿ ದೇವ ನನಗಂತ ಒಂದು ಶಪಥ ಮಾಡಿ ಅವಾಗ ಅಳುವ ಹೊತ್ನಾಗ, ದುಃಖ ಪಡುವ ಹೊತ್ನಾಗ ಪ್ರಸೂತಿ ವಾಯು ಹೊಟ್ಟಕ್ಕೆ ಹೊರಗೆ ಬಂತು. ಅವಾಗೆಲ್ಲ ಮರ್ತು ಮತ್ತೆ ಮೊದಲನೇ ಅಜ್ಞಾನದ ವ್ಯವಹಾರ ಇದ ನಾನು ಅಂತ ಜನನಿಯ ಜಠರದಿಂದ ಉದಿಸಿದ ತನುವನ್ನು ತಾನೆಂದು ಸಂಸ್ಕರಿಬಹುದು ಜೀವ. ಶರೀರ ಹುಟ್ಟಿದಂದ್ರೆ ನಾನು ಅಂತ ತಿಳ್ಕೊಳ್ತೀನಿ. ಯಾರು ಹೇಳಿಲ್ಲ ನೀನಂತ ತಿಳ್ಕೋದು, ಶರೀರ ನೀನಂತ ತಿಳ್ಕೊಂತ ಯಾರು ಹೇಳ, ನಾವು ಅದನ್ನು ನಾವು ಅಂತ ತಿಳ್ಕೊ. ಇದು ನೀ ಹೌದು ಅಲ್ಲೋ ವಿಚಾರ ಮಾಡಿ ನೋಡ್ಕೋ. ದೇಹ ನೀನು ಹೌದಲ್ಲೋ, ಯಾವುದನ್ನು ನೀ ಎದುರಿಸಿ ತಿಳಿಸಿ ಅದನ್ನ ನೀ ಹೆಂಗಾಗ್ತಿ ತಿಳಿಯಾವ ನೀನು. ನಿನ್ನಿಂದ ಅದು ಅರಿಸಿಕೊಳ್ಳುವಂತಹ ವಸ್ತು ನಿನ್ನ ಗಣ್ಯವಾಗಿ ಇದು ಪಂಚಭೂತಾದಿಗಳಿಂದ ತಯಾರಾಗೈತಿ. ನೀ ಪಂಚಭೂತಾದಿಗಳಿಂದ ಆದವ ಅಲ್ಲ. ನಿನ್ನಲ್ಲಿ ಯಾವ ವಿಕಾರನೂ ಇಲ್ಲ, ಇದರಲ್ಲಿ ವಿಕಾರ ಐತಿ. ವಿಕಾರ ಆಗುವಂತಹದ್ದು ಶರೀರ. ನೀನಲ್ಲಿ ಯಾವ ವಿಕಾರನೂ ಇಲ್ಲ, ವಿಕಾರಿ ವಸ್ತು ನೀ. ಶರೀರ ಕ್ಷೀಣ ಅಂತ ಹೋಗ್ತೈತಿ, ನಾಶ ಆಕೈತಿ, ಜೀರ್ಣ ಆಕತಿ, ನಾಶ ಆಗಿ ಹೋಗ್ತೈತಿ.
ನೀನು ಜೀರ್ಣ ಆಗುದಿಲ್ಲ, ನಾಶ ಆಗುದಿಲ್ಲ. ಎಷ್ಟೋ ಶರೀರಗಳ ನಾಶ ಆಕೊಂತ ಬಂದವು. ನೀ ಇರುವಂಗ ಅದ ಇದೀಯ, ಅವನ್ನೆಲ್ಲ 2 ಸಲ ಹುಟ್ಟಿಯೋ, 2 ಸಲ ಸತ್ತಿಯೋ, 2 ಸಲ ಸತ್ತಾವು. ಆದ್ರೆ ಅವೆಲ್ಲ ನಿನಗೆ ಹತ್ಯಾವು. ಶರೀರದ ವಿಕಾರ ಯಾವ ಹತ್ತಿಲ್ಲ, ನಿನಗೆ ಇರುವಂಗ ಅದ ಇದೀಯ. ಈ ಪೂರ್ಣ ಜ್ಞಾನವನ್ನು ನಾವು ಮಾಡಿಕೊಂಡಾಗ ಮನುಷ್ಯನ ಜನ್ಮದಾಗ ಮಾಡ್ಕೊಳಕ್ ಬರ್ತೈತಿ. ನಾವು ಯಾರಿದ್ದೀವಿ ಅನ್ನುವಂತಹ ಜ್ಞಾನ ಮಾಡ್ಕೊಂಡಾಗ ಇದೆಲ್ಲಾ ಸಂಕಟದಿಂದ ಹೊರಗಕ್ಕೆ ಅವಕಾಶ ಇದೆ. ಅದಕ್ಕೆ ಅಂತಹ ಅವಕಾಶ ಈ ಶರೀರ ಧಾರಣ ಮಾಡಿದಿಂದ ಇದರ ಸದುಪಯೋಗ ಮಾಡ್ಕೋಬೇಕಾಗಿತ್ತು. ಅದಕ್ಕೆ ಈ ಶರೀರದ ಸಫಲತೆ ಆಗ್ಬೇಕಾಗಿತ್ತಂದ್ರೆ ಆ ಮಹಾತ್ಮರೇ ಯಾವ ರೀತಿ ಅದನ್ನು ಸಫಲತೆ ಮಾಡಿಕೊಂಡು ಅದನ್ನು ನಾವು ಅನುಕರಣೆ ಮಾಡ್ಬೇಕಾಗೈತಿ. ಯಾವ ರೀತಿ ಉಪಯೋಗ ಮಾಡ್ಕೊಂಡ್ರು ಅವ್ರ ಶರೀರ, ನಾವ್ ಎದಕ್ಕೆ ಉಪಯೋಗ ಮಾಡ್ಕೊಳಕತ್ತೀವಿ? ಬರೀ ಶರೀರವನ್ನು ವಿಷಯ ಭೋಗಕ್ಕಾಗಿ ಉಪಯೋಗ ಮಾಡ್ಕೊಂಡಿವಿ. ಅವ್ರು ಎದಕ್ಕೆ ಉಪಯೋಗ ಮಾಡ್ಕೊಂಡ್ರು? ಶರೀರೇಪ್ಯ ಒಂದೇ ತಾವು ನೀತಂ ಭೋಗೋ ಫಲಿಪ್ಸ ಕಾಚಮೂಲೇನು ವಿಕ್ರೀತೋ ಹಂತ ಚಿಂತ ನಿರ್ಮಯ. ಈ ಶರೀರವನ್ನು ಬರೇ ವಿಷಯದ ಸಂಪರ್ಕ ಭೋಗಕ್ಕೆ ನಾವು ಉಪಯೋಗ ಮಾಡಿಕೊಂಡ್ರೆ ಚಿಂತಾಮಣಿಯನ್ನ ಗಾಜಿನ ಬೆಲೆಗೆ ಮಾರಿದಂಗಾಗಿದ್ದೀವಿ. ಹಂಗ ವ್ಯರ್ಥ ಮಾಡಿಕೊಂಡೇವಿ ಈ ಶರೀರವನ್ನು. ಎಂಥ ಮಾನವ ಜನ್ಮ ಏನು ಕೆಡಿಸಿರ್ತೀರಪ್ಪ. ಅದರ ಸಾರ್ಥಕತೆ ಮಾಡಿಕೊಂಡವ್ರು ಅಂದ್ರೆ ಜಗತ್ತಿನೊಳಗೆ ಮಹಾತ್ಮ. ಅವ್ರು ಏನ್ ಮಾಡಿದ್ರು ಈ ಶರೀರದಿಂದ? ಏನು ಗಳಿಸಿದರೆ ಅವರು? ವಿಷಯದ ಸಂಪರ್ಕ ಭೋಗಕ್ಕೆ ಮನಸ್ಸು ಮಾಡಿದ್ರು. ಅದನ್ನ ಎಲ್ಲ ಮನಗಂಡ್ರವರು. ಅದು ಅಡಿತೈತಿ, ದುಃಖ ಕೊಡ್ತೈತಿ, ನಮ್ಮನ್ನ ಜನ್ಮ ಜನ್ಮಾಂತರ ತಿರುಗಿರ್ತೈತಿ, ವಾಸನೆಗಳು ಹಂಗ ಬೆಳ್ಕೊಂಡು ಹೋಗ್ತಾವ ಅಂತ ತಿಳಿದ ಅದ್ರ ಮ್ಯಾಗಿನ ವ್ಯಾಮೋಹವನ್ನ ಕಡಿಮೆ ಮಾಡಿದ್ರು. ವಿವೇಕ ಅವರಲ್ಲಿ ಜಾಗೃತ ಆತು. ನಮ್ಮಲ್ಲಿ ಸದಾ ಅದರಂತೆ ನಾವು ವಿವೇಕವಂತರಾಗಬೇಕಾಗಿತ್ತು. ಆಳವಾಗಿ ಅವರೇ ವಿಚಾರ ಮಾಡಿ ಹೆಂಗ ಈ ವಿಷಯ ವಾಸನೆಗಳನ್ನ ನಾಶ ಮಾಡಿಕೊಂಡ್ರು ಅವರಂತೆ ನಾವು ವಿಚಾರ ಮಾಡಿ ಈ ವಾಸನೆಗಳನ್ನ ನಾಶ ಮಾಡಿಕೊಳ್ಳುವಂತ ಪ್ರಯತ್ನವನ್ನ ನಾವು ಮಾಡ್ಬೇಕಾಗಿತ್ತು. ಮಾಡ್ಕೊಳ್ಳಿಲ್ಲ ಅಂದ್ರೆ ಬಹಳ ಹೀನ ಸ್ಥಿತಿ ನಮಗೆ ಬರ್ತದೆ. ಏನೋ ಮಹಾತ್ಮರ ಸಂಪರ್ಕ ಮಾಡಿದಾಗ ಬರ್ತದೆ ಈ ವಿಚಾರಗಳು ಕೇಳ್ತಾವ, ತಿಳಿತಾವ ನಮಗ. ಇಲ್ಲ ಅಂದ್ರೆ ಜಡಬುದ್ಧಿ ಜಡ ಸಂಪರ್ಕದಾಗಿದ್ರೆ ಎಂದೂ ಸಿಗುದಿಲ್ಲ. ಏನೋ ನಮ್ಮ ನಿಮ್ಮೆಲ್ಲ ಹಿಂದಿನ ಜನ್ಮದ ಪುಣ್ಯ ಮಹಾತ್ಮರ ಸಂಪರ್ಕ ನಮಗ್ ಬಂದದ. ಅವಾಗ ಈ ವಿಚಾರ ಏನೋ ಅಂತ ಹೊಳದಂಗ ಅನಿಸ್ತೈತೆ. ಅವ್ ಹೇಳೋ ಹೊತ್ನಾಗ ಅಷ್ಟ ಮತ್ತೆ ಬಿಟ್ಟು ಕೂಡಲೇ ಪರಿಸರ ಬೆರೆತ ಕೂಡಲೇ ಅದರಂಗ ನಾ ಆಗಿಬಿಡ್ತೈತಿ. ಅದಕ್ಕೆ ನಾವು ಏನ್ ಮಾಡ್ಬೇಕಾಗೈತಿ? ನಿರಂತರ ಅಂತ ಮಹಾತ್ಮರ ಸಂಘ. ಅದಕ್ಕೆ ಸತ್ಸಂಗ ಅಂತ. ಸತ್ಸಂಗದ ಲಾಭ, ಸತ್ಸಂಗದಿಗಿಂತ ಶ್ರೇಷ್ಠವಾದಂತಹ ಸಾಧನ ಜಗತ್ತಿನೊಳಗೆ ಯಾವುದೂ ಇಲ್ಲ. ಶರೀರದ ಸಾರ್ಥಕತೆಯನ್ನು ಮಾಡ್ಕೋಬೇಕಾಗಿತ್ತು ಅಂದ್ರೆ ಸತ್ಸಂಗವನ್ನು ನಾವು ಮಾಡ್ಬೇಕಾಗಿತ್ತು. ಮಾಡಲಿಲ್ಲ ಅಂದ್ರೆ ಶರೀರ ನಿರರ್ಥಕ. ಯಾಕೆ ಆತು ಈ ಶರೀರ ಅಂತ ಬಂದದ್ದು? ಅದು ಸಿಗಬೇಕಾದ್ರೆ ಅದಕ್ಕೆ ಪುಣ್ಯ ಬೇಕು ಅಂತ. ಪುಣ್ಯ ಕಾರ್ಯಗಳನ್ನು ನಾವು ಮಾಡಬೇಕು ಅಂತ. ದುರಿತ ಕರ್ಮವನ್ನು ಅಲ್ಲದಿರು ಪುಣ್ಯವನ್ನು ಮಾಡು. ಶರೀರದ ಸಫಲತೆ ಆಗಬೇಕಾಗಿತ್ತಂದ್ರೆ ಮೊದಲಿಗೆ ಹೇಳ್ಯಾರ ಶ್ರೀ ಗುರು ವಚನೋಪದೇಶವನ್ನು ಆಲಿಸಿ ಆಚರಿಸಿದಾಗಲುವುದು ನರರಿಗೆ ಮುಕ್ತಿ. ದುರಿತ ಕರ್ಮವನ್ನು ಅಲ್ಲದಿರು ಪುಣ್ಯವನ್ನು ಮಾಡು. ಇನ್ನೊಬ್ಬರಿಗೆ ಉಪಕಾರ ಮಾಡುವುದು ಪುಣ್ಯ ಮಾಡುವುದಂದ್ರೆ ಇನ್ನೊಬ್ಬರಿಗೆ ಕೆಡಕು ಮಾಡದೇ ಇರುವುದು. ಅದನ್ನ ಮಾಡಬೇಡ. ಇನ್ನೊಬ್ಬರಿಗೆ ಹಿತ ಮಾಡಬೇಕು. ಕೆಡುವ ಕಾಯದ ಸಫಲತೆ ಪರಗಿ. ಪರಿಹಿತ ಕಾರ್ಯಗಳನ್ನು ಎಷ್ಟೆಷ್ಟು ಮಾಡ್ತೀವಿ ಅಷ್ಟಷ್ಟು ನಿಮಗೆ ಹಿತ ಅದ. ನಾವು ಇನ್ನೊಬ್ಬರಿಗೆ ಕೊಟ್ಟರೆ ನಮ್ಗೇನು ಬರ್ತೈತಿ ಅಂದ್ರೆ ನಿಮ್ಮಂದ್ರೆ ಇನ್ನೊಬ್ಬರಿಗೆ ಏನು ಕೊಡ್ತೀವಿ ಅದ ನಿನಗೆ ಬರ್ತೈತಿ. ಕೆಟ್ಟದ್ದನ್ನು ಕೊಟ್ಟರೆ ಕೆಟ್ಟದ್ದು ಬರ್ತೈತಿ, ಚಲೋದು ಕೊಟ್ಟರೆ ಚಲೋದು ಬರ್ತೈತಿ. ನಾವು ಮಾಡಿದ ಕರ್ಮ ನಾವ ಅನ್ನೋದು. ಯಾರು ನಮಗ್ ಕೊಡೋರು ತಗೊಳ್ಳೋರು ಇಲ್ಲ. ನಾವು ಹಿಂದೆ ಅವ್ರಿಗೆ ಕೊಟ್ಟೇವಿ, ಈಗ ಅದನ್ನ ಮುನ್ನಾಕ್ ಬಂದೀವಿ. ನೀ ಏನ್ ಕೊಟ್ಟಿರ್ತಿ ಅದ್ರ ಸಾಲ ತೀರ್ಸಾಕ್ ಬಂದಿ. ತಗೊಂಡಿದ್ದು ಸಾಲ ತೀರ್ತೀವಿ, ಕೊಟ್ಟಿದ್ದು ಸಾಲ ತೀರ್ತೀವಿ. ದಿನ ಹಿಂದಿನ ಸಾಲ ತೀರಿಸಲೆಂದೇ ಬಂದಿಹ ವಯ್ಯ ಜನ್ಮವ ತಳೆಯುವುದು. ಸಾಲ ತೀರ್ಸು ಮಠ ನಾವು ಹುಟ್ಟು ಸಾವುಗಳಿಂದ ಬಿಡುಗಡೆ ಆಗುದಿಲ್ಲ. ಎಲ್ಲಿವರೆಗೆ ನಮ್ಮ ನಿಜವನ್ನು ನಾವು ತಿಳ್ಕೊಂಡ್ರೆ ನಾವಾಗಿ ಉಳ್ಕೋದಿಲ್ಲ, ಅಲ್ಲಿ ತನಕ ನಮ್ಮ ಸಾಲ ಮುಟ್ಟುದಿಲ್ಲ. ಮತ್ತು ಹುಟ್ಟವನ ಇವ ಶರೀರ ಧಾರಣ ಮಾಡೋವನ. ಶರೀರ ಧಾರಣ ಮಾಡುವುದಂದ್ರೆ ದುಃಖ ಅನ್ನೋದು ನಮಗೆ ಹೊಳಿಬೇಕಲ್ಲ. ಹಾಗೆ ಹೇಳಿದ್ರಲ್ಲ ಪ್ರದೀಪ್ ಅವರು, ನಿದ್ರೆ ಬಾರದಿದೆನ್ನ ಪರಿಭವ ದುಃಖ ಸಮುದ್ರವೆನೆಸುವ ಸಾಯಸವ ನೆನೆದು. ಇಂತಹ ಕರ್ಮಗಳನ್ನು ಮಾಡಿ ಎಂತೆಂತ ಜನ್ಮಗಳನ್ನ ಧಾರಣ ಮಾಡ್ಬೇಕಾಕೈತಿ. ಮುಂದೆ ಎಂತೆಂತ ಜನ್ಮ ಕಾದು ಕೂತಾವು ನಿಮ್ಗ ಏನ ಚಿಂತಿಲ್ಲ ಕುಂತಿರು ಅಂತಿದ್ರಂತೆ ಶಿವಾನಂದ ದೇವರು. ಅದನ್ನೆಲ್ಲಾ ನಿವಾರಣೆ ಮಾಡ್ಕೋಬೇಕು ಅನ್ನೋ ಪ್ರಯತ್ನ ಮನುಷ್ಯನ ಜನ್ಮದಾಗ ಮಾಡ್ಕೊಳಕ್ ಸಾಧ್ಯತೆ. ಅದಕ್ಕೆ ನರ ಜನ್ಮದಿಂದ ದೇಹದೊಳು ಮಿಗಿಲುಂಟೆ ಅಂತ. ದುಃಖದಿಂದ ಹುಟ್ಟು ಸಾವುಗಳಿಂದ ಪಾರಾಗಕ್ಕೊಂದು ಅವಕಾಶ ಐತಿ. ಇಂತಹ ಅವಕಾಶ ಮತ್ತೆ ಆ ಜನ್ಮಕ್ಕೂ ಇಲ್ಲ. ಅದಕ್ಕೆ ಮನುಷ್ಯ
ಮನುಷ್ಯನ ಜನ್ಮ ಶ್ರೇಷ್ಠ ಅಂದ ಜಂತು ನಾಮ ನರ ಜನ್ಮ ದುರ್ಲಭ. ಅದಕ್ಕೆ ಇದನ್ನ ಸಾರ್ಥಕತೆ ಮಾಡ್ಕೋಬೇಕಾಗಿತ್ತಂದ್ರ ಮಹಾತ್ಮರ ಅನುಕರಣೆ ಬಹಳ ಮಹತ್ವದ. ಹೆಚ್ಚು ಹೆಚ್ಚಿಗೂ ಮಹಾತ್ಮರ ಉಪದೇಶ ನಮಗೆ ಬೇಕಾಗಿದೆ. ಅವನ ಅನುಕರಣೆ ನಾವು ಮಾಡಲಿಲ್ಲ ಅಂದ್ರೆ ಮನುಷ್ಯನ ಜನ್ಮಕ್ಕೆ ಬಂದದ್ದೆಲ್ಲ ವ್ಯರ್ಥ. ಅದಕ್ಕೆ ಒಂದು ಸ್ವಲ್ಪ ಸಮಯವನ್ನು ವ್ಯರ್ಥ ಮಾಡಬಾರ್ದು ಅಂತ. ಒಂದೊಂದು ಕ್ಷಣ ಬಹಳ ಮಹತ್ವದ. ಬರೇ ವಿಷಯ ಚಿಂತನದೊಳಗೆ ಕಾಲ ಆವಿಷ್ಯವನ್ನು ಕಳೆದಿತ್ತು. ವಿಷಯ ಸಂಗ್ರಹ, ವಿಷಯ ಭೋಗ, ವಿಷಯದ ವ್ಯವಹಾರದಾಗ ಎಲ್ಲ ಆವಿಷ್ಯ ಎಲ್ಲ ಹೋತಂದ್ರೆ ನಾವು ಮಾಡ್ಕೋಬೇಕಾದಂತ ಕೆಲಸ ಮನುಷ್ಯ ಕುಲದ ಜನನದ ಲಾಭ ತನ್ನನ್ನ ತಾ ತಿಳ್ಕೊಳ್ಳೋದು ಒಂದಲ್ಲ, ತನ್ನನ್ನ ತಾ ತಿಳ್ಕೊಳ್ಳಿಕ್ಕೆ ವೇಳೆ ಎಲ್ಲಿ ಸಿಗ್ತೈತೆ. ಮಹಾತ್ಮರ ಹತ್ತಿರ ಹೋದಾಗ ನಮ್ಮ ಬಗ್ಗೆ ಶ್ರವಣ ಮನನ ನಿಧಿಧ್ಯಾಸನವನ್ನು ಮಾಡಿದಾಗ ನಮ್ಮನ್ನು ನಾವು ತಿಳ್ಕೊಳ್ಳೋ ಕಾಯಕ ಮಾಡಿದಂಗೆ. ಈ ನಮ್ಮನ್ನು ನಾವು ತಿಳ್ಕೊಳ್ಳೋ, ನಮ್ಮ ನಿಜವನ್ನ ಪ್ರಾಪ್ತಿ ಮಾಡ್ಕೊಳ್ಳೋ ಉದ್ಯಮ, ತತ್ವಜ್ಞಾನದ ಉದ್ಯಮದ ಪ್ರಾಪ್ತಿಯೊಳಗೆ ನಾವು ತತ್ವಜ್ಞಾನದ ಪ್ರಾಪ್ತಿ ಉದ್ಯಮದೊಳಗೆ ತೊಡಗಿದಾಗ ಜನ್ಮ ಸಾರ್ಥಕ ನಮಗೆ. ಅಂದ್ರೆ ತತ್ವ ತ್ರಿಕಾಲ ಬಾಧ್ಯವಾದಂತಹ ಹಿರಿವಿನ ತಿಳುವಳಿಕೆ, ಎಂದೂ ನಾಶ ಆಗದಂತಹ ವಸ್ತುನ ನಾನಿದ್ದೇನೆ ಅನ್ನುವಂತಹ ಜ್ಞಾನ, ಅಮೃತ ಸ್ವರೂಪನ ನಾನಿದ್ದೇನೆ ಅನ್ನುವಂತಹ ಜ್ಞಾನವನ್ನು ಮಾಡಿಕೊಂಡಾಗ ಈ ಜನ್ಮದ ಸಾರ್ಥಕತೆ ಆಗೈತಿ. ಅದಕ್ಕೆ ಮೊದಲಿಗೆ ಅದನ್ನೇ ಹೇಳಿರಲ್ಲ, ಉಪಕಾರ ಮಾಡ್ಬೇಕಾಗೈತಿ, ಪುಣ್ಯ ಸಂಗ್ರಹ ಮಾಡ್ಬೇಕಾಗೈತಿ. ಅವಾಗ ಅಂತಃಕರಣ ಸ್ವಚ್ಛ ಆಕೈತಿ. ಅಂತಃಕರಣ ಸ್ವಚ್ಛ ಆದಾಗ ಈ ವಿಚಾರಗಳು ನಮಗೆ ಉಳಿತಾವ. ಭೂಮಿಕಾ ಇರ್ಬೇಕಾಗೈತಿ. ನಮಗೆ ತತ್ವದ ಇರುವನ್ನು ತಿಳ್ಕೊಬೇಕಾದ್ರೆ ಭೂಮಿಕಾ ತಯಾರಿ ಬೇಕು. ಅಂದ್ರೆ ಅಂತಃಕರಣ ಪರಿಶುದ್ಧಿ ಬೇಕು. ಅಂತಃಕರಣ ಪರಿಶುದ್ಧಿ ಇಲ್ಲದವಂತ ಇದು ಎಷ್ಟು ಹೇಳಿದ್ರು ಕೇಳಿದ್ರು ನಮ್ಗೆ ಅದು ಉಳಿಬಾರ್ದು. ದಿನ ಹೇಳ್ತೇವೆ, ಎಷ್ಟು ವರ್ಷ ಆತ್ರಿ ಇದು ಪುಣ್ಯಸ್ಥಿತಿ ಮಾಡಕೈತಿ. ಉಳಿದವ ನಾವು ಒಂದಾರ ವಿಚಾರ ತೆರೆಯಾಗ ಉಳಿದೈತಿ. ಪುನಃ ಪುನಃ ಎಷ್ಟು ಹೇಳಿದ್ರು ಮತ್ತು ಅದು ಉಳಿಬಾರ್ದು. ಯಾಕೆ ಉಳಿಬಾರ್ದು ಅಂದ್ರೆ ಅಂತಃಕರಣ ಪರಿಶುದ್ಧಿ ಇಲ್ಲ. ಅಂತಃಕರಣ ಪರಿಶುದ್ಧಿಗಾಗಿ ಒಳ್ಳೆಯ ಕರ್ಮಗಳನ್ನು ಮಾಡುವ, ಸತ್ಕರ್ಮಗಳನ್ನು ನಾವು ಮಾಡಬೇಕಾಗಿದೆ. ನಿಸ್ವಾರ್ಥ ಸೇವೆ, ಸ್ವಾರ್ಥವನ್ನು ಬದಿಗಿಟ್ಟು ಇನ್ನೊಬ್ಬರಿಗೆ ಹಿತವನ್ನು ಮಾಡುವಂತಹ ಕರ್ಮಗಳನ್ನು ನಾವು ಮಾಡಬೇಕು. ಮಹಾತ್ಮರೆಲ್ಲ ಅದನ್ನ ಮಾಡಿದ್ರು. ತಮ್ಮ ಸ್ವಂತಕ್ಕಾಗಿ ಏನಾರು ಉಪಯೋಗ ಮಾಡಿಕೊಂಡ್ರೆ ಪರೋಪಕಾರಾರ್ಥವಾಗಿ ಅವರ ಶರೀರವನ್ನು ಮೀಸಲಾಗಿತ್ತು. ಪರೋಪಕಾರಾರ್ಥ ನಮ್ಮ ಶರೀರವನ್ನು ಹೆಣ್ಣು ಮಕ್ಕಳು ಬಿಜರಾಣಿ ಎಲ್ಲರೂ ಮಾಡ್ತಾರೆ. ಏನ್ ದೊಡ್ಡ ಕೆಲಸ ಮಾಡಿದಂಗೆ ಅಂತಿದ್ರು. ಬುದ್ಧಿವಂದಿಂದ ಪರೋಪಕಾರಕ್ಕಾಗಿ ಏನಾರ ಒಂದು ಸ್ವಲ್ಪ ಏನಾರ ಇಟ್ಕೊಂಡು ಯಾವ ವೇಳೆ ಮೀಸಲಾಗಿ ಎಲ್ಲಾ ವೇಳೆ ಬರೇ ನಮ್ಮ ಸ್ವಾರ್ಥಕ್ಕಾಗಿ ಉಪಯೋಗ ಮಾಡ್ಕೊಂಡ್ರೆ ಮನುಷ್ಯನ ಜನ್ಮಕ್ಕೆ ಬಂದದ್ದು ಎಲ್ಲ ಪರೋಪಕಾರಾರ್ಥವಾಗಿ ಸ್ವಲ್ಪ ವೇಳೆ ಅದನ್ನು ಮಾಡು. ಪೂರ್ಣ ಸ್ಥಿತಿಯನ್ನು ನೀನು ಬಂದಕ್ಕಾಗ್ಲಿಕ್ಕೂ ಅದಕ್ಕೆ ಸಾಧನೀಭೂತವಾದಂತಹ ಕ್ರಮದೊಳಗರ ತೊಡಗು. ಇದಕ್ಕೆ ಸಾಧನೀಭೂತವಾದಂತಹ ಕ್ರಮ ಆ ಜೀವಿಗಳಿಗೆ ಉಪಕಾರ ಮಾಡುವುದು. ಸತ್ಶಾಸ್ತ್ರ ಶ್ರವಣ ಮಾಡಿದಾಗ ಪರೋಪಕಾರಕ್ಕಾಗಿ ಟೊಂಕ ಕಟ್ಟಿ ನಿಲ್ಲಬೇಕು ನೋಡ್ಕೊ ಅಂತಿದ್ರಪ್ಪ. ಬರೀ ಹೇಳುದು ಕೇಳುದು ಆಕೈತಿ, ಬಹಳ ಚಂದ ಅನ್ಸೈತಿ. ಆದ್ರೆ ಅದನ್ನ ಆಚರಣೆ ನಾವು ತಗೋದು ಬಹಳ ಕಠಿಣ. ಅದಕ್ಕೆ ತ್ಯಾಗ ಬೇಕೈತಿ. ತ್ಯಾಗ ಮಾಡಿದಾಗ ಪರೋಪಕಾರ ಮಾಡಕ್ ಬರ್ತೈತಿ. ತ್ಯಾಗ ಇಲ್ಲದ ಹೊರತು ಉಪಕಾರ ಇನ್ನೊಬ್ಬರಿಗೆ ಹಿತ ಮಾಡಕ್ ಆಗುದಿಲ್ಲ. ಎಲ್ಲ ನನಗ ಆಗ್ಲಿ, ಅವನು ಬದುಕ್ಲಿ, ನಾನು ಬದುಕ್ಲಿ. ಸ್ವಲ್ಪ ಮಾಡ್ಕೊತ ಬಂದಾಗ ಪೂರ್ಣ ತ್ಯಾಗ ನಮಗೆ ಮಾಡಕ್ ವಿತರಣದೊಡನೆ ಭೋಗ ದತ್ತ ಹೃದವನು ಹಂಚ್ಕೊಂಡು ತಿನ್ನಕ್ ಕಲಿ. ಮೊದಲು ಕಸ್ಕೊಂಡು ತಿನ್ನಕ್ ಕಲಿಬೇಡ, ಹಂಚ್ಕೊಂಡು ತಿನ್ನಕ್ ಕಲಿ. ಇದ್ದುದ್ರಾಗ ಎಲ್ಲರಿಗೂ ಹಂಚ್ಕೊಂಡು ತಿನ್ನಕ್ ಕಲೀನು ಅಂತಿದ್ರು. ಅದು ಬರ್ಬೇಕು, ಮೊದಲಿಗೆ ನಮಗ್ ಬರ್ಬೇಕಿದು. ಇನ್ನೊಬ್ಬರಿಗೆ ಮೋಸ ಮಾಡಿ ವಂಚನೆ ಮಾಡಿ ಸತ್ಸಂವಾರ್ಯ ಮಾಡಕ್ ಹೋಗಲ್ಲ. ಮೋಸ, ವಂಚನೆ, ಕಪಟತನ ಎಲ್ಲ ನನಗ ಆಗ್ಲಿ ಅಂದ್ರೆ ನಾವು ಸಮಾಧಾನ ಶಾಂತಿ ಬೇಕಾದಷ್ಟು ನೀ ಗಳಿಸಿದ್ರು ಸುಖ, ಅನ್ಯಾಯದಿಂದ ಸಾಕಷ್ಟು ಸಮೃದ್ಧಿಯನ್ನು ಹೊಂದೇನಂದ್ರೂ ಸುಖ ನೆಮ್ಮದಿ ಐತೆ. ತೃಪ್ತಿ ಅನ್ನೋದು ಇಲ್ಲ. ನಿಷಿದ್ಧ ಮಾರ್ಗದಿಂದ ಬೇಕಾದಷ್ಟು ಸಂಪತ್ತನ್ನು ನೀ ಪಡೆದೇನಂದ್ರೂ ನೀನು ತೃಪ್ತಿ ಇಲ್ಲ. ಅಲ್ಲ, ವಿಹಿತ ಮಾರ್ಗದಿಂದನೇ ಅದು ಸುಖ ಕೊಡುದಿಲ್ಲ. ನಿಷಿದ್ಧ ಮಾರ್ಗದಿಂದ ಎಂದು ಸುಖ ಕೊಡಬೇಕು. ತೃಪ್ತಿಯನ್ನು ನಿನ್ನನ್ನು ನೀ ತಿಳ್ಕೊಂಡಾಗ ನಿನಗೆ ತೃಪ್ತಿ. ಜ್ಞಾನಾಮೃತೇನ ತೃಪ್ತಶ್ಯ ಯೋಗಿನಃ ಕರ್ತವ್ಯ ವಿದ್ಯತೆ. ಯಾವ ಜ್ಞಾನ ತನ್ನನ್ನು ತಾ ತಿಳ್ಕೊಂಡಾಗ ತನಗೆ ತೃಪ್ತಿ. ಅದಕ್ಕೆ ತನ್ನನ್ನು ನಾ ತಿಳ್ಕೊಂಡಾಗ ಮನುಷ್ಯನ ಜನ್ಮಕ್ಕೆ ಬಂದದ್ದು ಸಾರ್ಥಕ. ಅಂತಹ ಒಂದು ಸ್ಥಿತಿಯನ್ನು ನಾವು ಪಡಿಬೇಕಾದ್ರೆ ಇಂತಹ ಆಚರಣೆಗಳು ಬೇಕಾಗವಲ್ಲ. ಜೀವಿಗಳನ್ನು ಸಂತೋಷಗೊಳಿಸುವಂತಹ ಪೂಜೆ ಹಿಡಿದು ಮೊದಲು. ಈ ಪೂಜೆ ಹಿಡಿದು ಎಷ್ಟು ಮಂದಿ ಹಿಡಿತೀರಿ ಈ ಪೂಜೆ ಅಂತ? ಜೀವಿಗಳಿಗೆ ಸಂತೋಷಗೊಳಿಸುವುದು ಶರೀರದಿಂದ, ವಾಣಿಯಿಂದ, ಮನಸ್ಸಿನಿಂದ. ಹೊರಗಿನ ಸಾಮಾನ್ಯ ಏನು ಬೇಕಾಗಿಲ್ಲ ಇದಕ್ಕೆ. ಈ ಪೂಜೆ ಮಾಡಕ್ಕೆ ಪತ್ರಿ, ಪುಷ್ಪ, ದೀಪ, ಧೂಪ,
ಏನು ಹೂ ಮತ್ತೆ ಏನು ಬೇಕಾಗಿಲ್ಲ, ಕಾಯಿ ಕರ್ಪೂರ ಏನು ಬೇಕಾಗಿಲ್ಲ, ಅವಶ್ಯಕತೆ ಇಲ್ಲ, ಜಗತ್ತಿನ ಸಾಮಾನು ಬೇಕಾಗಿಲ್ಲ. ಜೀವಿಗಳನ್ನು ಸಂತೋಷಗೊಳಿಸಲಿಕ್ಕೆ ವಾಣಿ, ಮನಸ್ಸು, ಶರೀರ, ಇದರಿಂದ ಜೀವಿಗಳಿಗೆ ಸಂತೋಷ ಆಗುವುದು. ತನ್ನಂತೆ ಎಲ್ಲಾ ಜೀವಿಗಳನ್ನು ಕಾಣುವಂತ ಮನೋಭಾವನೆಯನ್ನು ನಾವು ಮೊದಲಿಗೆ ಬೆಳೆಸಬೇಕು. ಅಂದಾಗ ನಾವು ಇದರಲ್ಲಿ ಪ್ರಗತಿಯನ್ನು ಸಾಧಿಸಲಿಕ್ಕೆ ಸಾಧ್ಯ. ನೀತಿ ಇಲ್ಲದ ಅಧ್ಯಾತ್ಮದಲ್ಲಿ ಪ್ರಗತಿ ಅಸಾಧ್ಯ ಅಂತ. ಅದಕ್ಕೆ ನೀತಿವಂತ ಜೀವನನ ಇಲ್ಲಿ ಪ್ರಾಮುಖ್ಯವಾದದ್ದು ಅಧ್ಯಾತ್ಮದಲ್ಲಿ. ಇಲ್ಲ ಅಂದ್ರೆ ನೀತಿ ಇಲ್ಲದೆ ನಾ ಬೇಕಾದಷ್ಟು ಶಾಸ್ತ್ರ ಹೇಳ್ತೇನೆಂದ್ರು ನಿಷ್ಣಾತೋ ಅಪೀಕೆ ಸಾಧುತ್ವ ಇತ್ತು ದುರ್ಜನ ಅಂತ. ವೇದಾಂತದಲ್ಲಿ ಎಷ್ಟೊಂದು ಬೇಕಾದಷ್ಟು ನಿಷ್ಣಾತನಂದ್ರು ಸುಧಾ ಬ್ರಹ್ಮನಿಷ್ಠರನ್ನ ಮೀರಿಸಿ ಅನುಭವವನ್ನು ಬಿಚ್ಚಿಡ್ತಾನಂದ್ರು ಸುಧಾ ಅವನು ನೀತಿ ಇರ್ಲಿಲ್ಲ ಅಂದ್ರೆ ಅವ ವ್ಯರ್ಥ ಆಗ. ಮೈನಾಥ ಪರ್ವತವನ್ನು ಬೇಕಾದಷ್ಟು ವರ್ಷ ನೀರಾಗಿ ನೀರಿಟ್ಟು ಅದು ಮೆತ್ತಗಾಗುವುದಿಲ್ಲ. ಹಾಗೆ ದುಷ್ಟರ ಸ್ವಭಾವ ಬದಲಾಗುವುದು. ಇನ್ನೂ ಮಹಾತ್ಮರ ಕರುಣ ಹೇಳಿದ್ರಲ್ಲ, ಅವರು ಕರುಣಾ ದೃಷ್ಟಿ ಅಲ್ಲಿ ಸೇವಾದಿಗಳನ್ನು ಮಾಡಿದಾಗ ಸದ್ರೀತಿ ಪ್ರಣಿಪಾದೇನ ಪರಿಕೃಷ್ಣ ಸೇವೆಯ ಉಪದೇಶಂತಿ ಅಂತ ಅಲ್ಲಿ ಸೇವಾದ ಅಗದಿ ವಿನಯದಿಂದ ನಡ್ಕೊಂಡು ಅಲ್ಲಿ ಸೇವಾದಿಗಳನ್ನು ಮಾಡಿ ಇನ್ನೂ ಅವ್ರ ಕರುಣಾ ದೃಷ್ಟಿ ಬಿದ್ರೆ ಏನಾರ ಇನ್ನು ಕ್ಷಯ ಆಗೋ ಪಾಪ ಕ್ಷಯ ಹಾಕೋಂತ ಹೋಗ್ಬೇಕು. ಮನಸ್ಸಿದ್ರಾಕೈತೆ ಮತ್ತು ಮನಸ್ಸಿರ್ಲಿಲ್ಲ ಅಂತ ಮನಸಾ ಗುರುವಿನ ಸೇವೆಯೊಳಗೆ ನಾವು ಕೊಡಬೇಕು. ಗುರು ಸೇವೆ, ಗುರುಪಾದ ಸೇವೆಯನ್ನು ಒಲವಿಂದೆ ಮಾಡದೆ. ಯಾರು ಮಾಡೋದು ಗುರುಪಾದ ಸೇವೆಯನ್ನು ಒಲವಿನಿಂದ ಮಾಡದೆ? ಇನ್ನೂ ನಮ್ಮ ವ್ಯವಹಾರ ಸಮಸ್ಯೆಗಳನ್ನು ನಾಟಕಗಳನ್ನು ಉದ್ದೇಶಿಸಿ ನಿಜವಾಗಿ ಇದನ್ನು ತಿಳ್ಕೋಬೇಕು. ಜ್ಞಾನ ಪ್ರಾಪ್ತಿಗಾಗಿ ಮಾಡೋರು ಎಷ್ಟು ಮಂದಿ ಬಹಳ ದುರ್ಲಭ. ಗುರು ಸೇವೆ ಮಾಡವ ತ್ರೈಲೋಕ್ಯ ದುರ್ಲಭ ಅಂತ ಹೇಳ್ತಿದ್ರು. ಎಲ್ಲಿಯೋ ಅಂತ ಗುರು ಸೇವೆ ಮಾಡಿದಾಗ ನಮ್ಗೆ ಇಂತಹ ಜ್ಞಾನ ಸ್ಥಿತಿಯನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ. ಗುರು ಹೇಳಿದಂತ ವಿಚಾರಗಳಂತೆ ನಾವು ಆಚರಣೆ ಅದರಂತೆ ಜೀವಿಸೋದು. ಗುರು ಸೇವಾದೊಳಗಿರುವುದಂದ್ರೆ ಅವ್ರು ಹೇಳಿದಂತಹ ವಿಚಾರಗಳನ್ನ ಪಾಲನಾ ಮಾಡುದು, ಅನುಕರಣೆ ನಾವು ಮಾಡುದು. ಪ್ರತಿಯೊಂದು ಅವರ ಹೆಜ್ಜೆ ಹೆಜ್ಜೆಗೂ ಗುರುವಿನ ಅನುಕರಣೆ ಮಾಡಬೇಕು. ಅಂದಾಗ ನಮ್ಮ ಜನ್ಮಕ್ಕೆ ಬಂದದ್ದು ಸಾರ್ಥಕ, ಮನುಷ್ಯನ ಜನ್ಮಕ್ಕೆ ಬಂದದ್ದು ಸಾರ್ಥಕ. ಗುರುವಿನ ಅನುಕರಣೆ, ಅಂಥ ಗುರು ನಿಜವಾದ ಬ್ರಹ್ಮನಿಷ್ಠ ಸದ್ಗುರುವಿನ ಅನುಕರಣೆ ನಮಗೆ ಬೇಕು. ಹೆಜ್ಜೆ ಹೆಜ್ಜೆಗೂ ಗೊತ್ತಿದೆ, ಎಲ್ಲರೂ ನೋಡಿ ಒಂದು ದರ್ಶನ ತಗೊಂಡಿವಿ. ಯಾರಾದರಂತೆ ಹೇಳಿದ ಮಾತಿನಲ್ಲಿ ಶ್ರದ್ಧೆ ಇತ್ತು ಅದನ್ನು ಅನುಕರಣೆ ಮಾಡ್ತಾರೆ, ಅವ್ರಿಗೆ ಅದರ ಲಾಭ. ಶ್ರದ್ಧಾವಾನ್ ಲಭತೆ ಜ್ಞಾನ ಮತ್ಪರಃ ಸಂಹಿತೆ ಇಂದ್ರಿಯಾವಣ. ಅವ ಇಂದ್ರಿಯಗಳ ವ್ಯಾಮೋಹವನ್ನು ಕಡಿಮೆ ಆಗ್ತದೆ. ಮಹಾತ್ಮರು ಹೇಳಿದ ಮಾತಿನಲ್ಲಿ ಶ್ರದ್ಧೆ ಆಗಿ ನಂಬಿಕೆಯನ್ನು ನಡ್ಕೊಂಡ್ರೆ ವಿಷಯಗಳಲ್ಲಿ ವ್ಯಾಮೋಹ ಕಡಿಮೆ ಹಾಕೋಂತ ಹೋಗ್ತದೆ. ಮನೋನಿಗ್ರಹ, ಇಂದ್ರಿಯ ನಿಗ್ರಹ ಮಾಡ್ಕೊಳಕ್ತೈತಿ. ಅವಾಗ ಅಂತರ್ಮುಖ ವ್ಯಕ್ತಿ ಒಳಗೆ ಆನಂದದ ಅನುಭವ ನಡೀತೈತಿ. ಧ್ಯಾನ ಅಭ್ಯಾಸ ಒಳಗೆ ಆಂತರಿಕವಾಗಿ ಹತ್ತೈತಿ. ಧ್ಯಾನದಲ್ಲಿ ತಲ್ಲೀನಕ್ಕನ ಮಹಾತ್ಮರು ಹೇಳಿದ ಮಾತಿನಾಗ ನಂಬಿಕೆ ಬೇಕು. ನಮಗೆ ನಂಬಿಕಿಲ್ಲ. ಇವು ಜಗತ್ತಿನಲ್ಲಿ ಇಂದ್ರಿಯಗಳಿಗೆ ಗೋಚರಾಗುವಂತ ವಸ್ತುಗಳಲ್ಲಿ ನಂಬಿಕೆ, ಈ ತೋರಿಡುವಂತ ವಸ್ತುಗಳಲ್ಲಿ ನಮಗೆ ನಂಬಿಕೆ ಐತಿ. ಅದಕ್ಕೆ ಇವುಗಳ ಅನಿತ್ಯದವೋ ನಿತ್ಯದವೋ ಅನ್ನುವಂತ ವಿವೇಕ ನಮ್ಮಲ್ಲಿ ಜಾಗೃತ ಆದಾಗ ಇವುಗಳಲ್ಲಿ ದೋಷ ದರ್ಶನ ನಮಗೆ. ಈ ವಿಚಾರ ಗುರುವಿನ ಮುಖಾಂತರ ನಮಗೆ ಗೊತ್ತಾಗುತ್ತೆ. ಅಪ್ಪ ಅವ್ರ ದರ್ಶನ ಇರ್ಲಿಲ್ಲ ಅಂದ್ರೆ ನಮಗೇನು ಗೊತ್ತಾಗ್ತಿರ್ತಿಲ್ಲ. ಗೊತ್ತಾದ್ರೂ ಇನ್ನೂ ಅದನ್ನು ವ್ಯಾಮೋಹ ಹೋಗ್ಬೋದು. ಅದಕ್ಕೆ ನಿರಂತರ ಬೇಕಿದು. ನಾವು ಪೂರ್ಣ ವ್ಯಾಮೋಹ ನಾಶ ಆಗುವವರೆಗೂ ಅವರ ಸಂಪರ್ಕವನ್ನು ನಾವು ಬಿಡಬಾರದು. ಅದಕ್ಕೆ ಅಂತಹ ಗುರುವಿನ ಒಂದು ಸ್ಮರಣೆ ಏನದಲ್ಲ, ನಾವು ನಿರಂತರ ಈ ಪ್ರಾಣವಾಯು ಹೋಗುವವರೆಗೂ ನಿರಂತರ ಅದನ್ನು ನಾವು ಮಾಡಿಕೊಂಡ ಜನ್ಮವನ್ನು ಸಾರ್ಥಕ ಮಾಡ್ಕೊಂಡು